ನಮಸ್ಕಾರ ಪ್ರಿಯ ವೀಕ್ಷಕರೇ, ರತ್ನಾಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಾಟಿ ಸ್ಟೈಲು ಚಿಕನ್ ಬಿರಿಯಾನಿ ಮಾಡ್ತಾನೆ, ಬನ್ನಿ ಮಾಡೋಣ. 1 kg ಅಕ್ಕಿಗೆ 1.25 kg ಚಿಕನ್ ತೊಗೊತಾ ಇದ್ದೀನಿ. ಅದ್ರಿಗೆ 4 ಈರುಳ್ಳಿ, ಟೊಮೆಟೊ 3, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಗ್ಗರಣೆಗೆ ಕೊತ್ತಂಬರಿ, ಪುದೀನ, ಮೊಸರು, ಮೆಣಸಿನಕಾಯಿ. ಒಗ್ಗರಣೆಗೆ ಸೋಂಕಾಳು, ಸಾಯಿ ಜೀರಾ, ಇದು ಕಸ್ತೂರಿ ಮೇಥಿ, ಪಲಾವ್ ಎಲೆ, ಸ್ಟಾರು, ಚಕ್ಕೆ, ಲವಂಗ, ಏಲಕ್ಕಿ, ಇದು ತಗೊಂಡೆ. ಇದು ಮಸಾಲೆಗೆ ತಗೊತಾ ಇದ್ದೀನಿ. ಮಸಾಲೆಗೆ ಬೇಕಾದಿರೋದು ಪುದೀನ, ಪಾಲಕ್ಕು, ಮತ್ತು ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ, ಮತ್ತು ಈರುಳ್ಳಿ 1-2, ನಿಂಬೆಹಣ್ಣು, ತುಪ್ಪ, ಎಣ್ಣೆ. ಮೊದಲಿಗೆ ಒಂಚೂರು ಮಸಾಲೆ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ 1 ಹಿಡಿ, 1 ಅರ್ಧ ಹಿಡಿ, 15 ಹಸಿಮೆಣಸಿನಕಾಯಿ ತೊಗೊತಾ ಇದ್ದೀನಿ. ನಮ್ಮ ಖಾರಕ್ಕೆ, ನಿಮ್ಮ ಮನೆಗೆ ನಾನು 1 kg ಇದ್ದ ಚಿಕನ್ಗೆ ನಮ್ಮನೆ ಇದ್ರಿಗೆ ಖಾರಕ್ಕೆ ಇಷ್ಟು ತೊಗೊತಾ ಇದ್ದೀನಿ. ನಿಮ್ಗೆ ಬೇಕಾದರೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊತೀನಿ. ಫಸ್ಟು ಪಾಲಕ್ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ, ಇದೆಲ್ಲ ಮಸಾಲೆ ರೆಡಿ ಮಾಡಿಕೊಂಡು ಬೆಂದ್ಮೇಲೆ ರುಬ್ಕೊಬೇಕು. ಇದು ಗ್ರೀನ್ ಚಿಕನ್. ಚಕ್ಕೆ, ಲವಂಗ, ಏಲಕ್ಕಿ, ದೊಡ್ಡ ಏಲಕ್ಕಿ, ಸ್ಟಾರು, ಮತ್ತು ಸಾಯಿ ಜೀರಾ, ಕಸ್ತೂರಿ ಮೇಥಿ ಹಾಕಿ ಈರುಳ್ಳಿ, ಮೆಣಸಿನಕಾಯಿ ಒಗ್ಗರಣೆ ಹಾಕೋಣ. ಇದು ಗೋಲ್ಡನ್ ಕಲರ್ ಬರ್ತೈತೆ. ಬಂದಮೇಲೆ ಆಗ ನಮ್ಮ ಮಸಾಲೆ ಹಾಕೋಣ, ರುಬ್ಕೊಂಡಿರೋ ಮಸಾಲೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೋಡಿ, 3 ಸ್ಪೂನ್ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕ್ತಾ ಇದ್ದೀನಿ. ಈ ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ ಹಾಕಿದ್ದೀನಿ. 2 ಸೆಕೆಂಡ್ ಬೇಯಕ್ಕಿಡೋಣ. ಇದು 2 ನಿಮಿಷ ಟೊಮೊಟೊ ಬೇಯಕ್ಕೆ ಬಿಡ್ತೀನಿ. ಹಿಂಗೆ ಹಾಕ್ಲಾ? ಮಸಾಲೆ ಹಾಕ್ತಾ ಇದ್ದೀನಿ, ರುಬ್ಕೊಂಡಿರೋದು. ಮೊಸರು ಹಾಕ್ತಾ ಇದ್ದೀನಿ. 5 ನಿಮಿಷ ಮಸಾಲೆ ಸ್ಮೆಲ್, ಹಸಿ ವಾಸನೆ ಎಲ್ಲ ಹೋಗ್ಲಿ. ಆಗ ಎಣ್ಣೆ ಬಿಡ್ತದೆ, ಆಗ ಚಿಕನ್ ಹಾಕೋಣ. ನೋಡಿ, ಚಿಕನ್ಗೆ ನಾನು ಫಸ್ಟು ಉಪ್ಪು 1.5 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಪೌಡ್ರು, ಮೆಣಸು ಪುಡಿ ಹಾಕಿ ನೆನೆ ಹಾಕಿದ್ದೀನಿ. ಮೊಸರು 1 ಅರ್ಧ ಕಪ್ ಮೊಸರು ಹಾಕಿ ನೆನೆಸಿಟ್ಟಿದ್ದೀನಿ 1 ಅವರ್. ಈಗ ನಾನು ಹಾಕ್ತಾ ಇದ್ದೀನಿ ಚಿಕನ್. ಆಗಲೇ 1-2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಇವಾಗ 1/4 ಹಿಡಿ ಉಪ್ಪು ಹಾಕ್ತಾ ಇದ್ದೀನಿ. ಅಕ್ಕಿಗೂ ಮತ್ತು ಚಿಕನ್ಗೆ ಎರಡಿಗೂ ಇವಾಗಲೇ ಉಪ್ಪು ಹಾಕ್ಕೊಟ್ಟಿದ್ದೀನಿ. ಯಾಕಂದರೆ ಉಪ್ಪು ಚೆನ್ನಾಗಿ ಹಿಡೀಲಿ ಚಿಕನ್ಗಂತ. 10 ನಿಮಿಷ ಬೇಯಕ್ಕಿಟ್ಟಿದ್ದೀನಿ. ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಈಗ ಆಗಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ, ಎಣ್ಣೆ ಬಿಡ್ತಾ ಇದೆ.
ಬೆಂದಿದೆ. ಈಗ ಬಿರಿಯಾನಿ ಸ್ಮೆಲ್ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಸೂಪರ್ ಆಗಿ ಬಂದಿದೆ. ಅಕ್ಕಿ ಹಾಕ್ತಾ ಇದ್ದೀನಮ್ಮ. ಇದೀನಿ. ಈಗ ಉಪ್ಪು ನೋಡಿ ಹಾಕೋಣ. ಉಪ್ಪು 4 ಲೋಟ ಅಕ್ಕಿಗೆ 7 ಲೋಟ ನೀರು ಹಾಕ್ತಾ ಇದ್ದೀನಿ. ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಇದರಲ್ಲಿ 4 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅದರಲ್ಲೇ ಈಗ 7 ಲೋಟ ನೀರು ಹಾಕ್ತಾ ಇದ್ದೀನಿ. ಯಾಕಂದ್ರೆ ನೆನೆ ಹಾಕಿದ್ನಲ್ಲ ಅಕ್ಕಿನ, ಅದಕ್ಕೆ ಒಂದು ಅರ್ಧ 3/4 ಲೋಟ ಕಡಿಮೆನೆ ಹಾಕ್ಬೇಕು ನೀರು. ಹಾಕಿದ್ದೀನಿ. ಈಗ ಖಾರ ಒಂದು ಸ್ವಲ್ಪ ಕಡಿಮೆ ಇದೆ, ಒಂದು 6 ಹಸಿಮೆಣಸಿನಕಾಯಿ ಹಾಕ್ಕೊಂತೀನಿ. ಕಡಿಮೆ ಇದೆ ಅಂತಂದ್ರೆ ನಿಮ್ಗೆ ಖಾರ ಬೇಕಂದ್ರೆ ಇನ್ನ ಸ್ವಲ್ಪ ಹಾಕ್ಕೊಬೋದು. ಆಮೇಲೆ ಯಾರು ಜಾಸ್ತಿ ಖಾರ ತಿನ್ನಲ್ಲ ಮಕ್ಕಳು. ಅಂದ್ರೆ ಉಪ್ಪುನು ಸ್ವಲ್ಪ ಕಡಿಮೆ ಇದೆ ನೋಡಿ. ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ದೀನಿ. ಈಗ ನೀರು ಹಾಕ್ತೀವಲ್ಲ, ಆ ಟೈಮಲ್ಲಿ ನಾವು ಉಪ್ಪು ಖಾರ ಎಷ್ಟಿದೆ ನೋಡ್ಕೊಂಡು ಟೇಸ್ಟ್ ಇವಾಗಲೇ ಹಾಕ್ಬೇಕು. ಆಮೇಲೆ ಅನ್ನ ಆದ್ಮೇಲೆ ಹಾಕಿದ್ರೆ ಅದು ಒಂದ್ ಕಡೆ ಉಪ್ಪಿರ್ತದೆ, ಒಂದ್ ಕಡೆ ಉಪ್ಪಿರಲ್ಲ. ಈಗ ಹಾಕೊಂಡ್ಬಿಟ್ರೆ ಅದು ಕರೆಕ್ಟಾಗಿ ಸಮ ಬಂದ್ಬಿಡ್ತದೆ ನೋಡಿ. ಈಗ ಆಯ್ತು. ಈಗ ತಟ್ಟೆ ಮುಚ್ಚಿಬಿಡೋಣ. ಈಗ ಒಳ್ಳೆ ಘಮ ಘಮ ಅಂತ ಐತೆ. ಒಳ್ಳೆ ಘಮ ಅಂತ ಐತೆ. ಇದ್ರಿಗೆ ನಾವು ಒಂದ್ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕಿ ಈಗ ಕೊತ್ತಂಬರಿ ಪುದೀನನ್ನು ಹಾಕ್ಬಿಡೋಣ. ಹಾಕ್ಬಿಟ್ಟು ಈಗ ದಮ್ಮ ಕಟ್ಬಿಡೋಣ. ರೆಡಿ ಆಗ್ತದೆ. ಇದ್ಮೇಲೆ ಭಾರ ಇಟ್ಬಿಡ್ತೀನಿ. ಕಲ್ಲಿಡ್ತೀನಿ ನೋಡಿ. ಇದು ಕಲ್ಲಿಟ್ರೆ ಭಾರಕ್ಕೆ ಆಗ್ತದೆ. ಇದು ಒಂದು 10 ನಿಮಿಷ ದಮ್ಮಕ್ ಬಿಟ್ಬಿಡೋಣ. 2000 years later. ಬಿರಿಯಾನಿ ಆಗಿದೆ ನೋಡಿ. ಒಳ್ಳೆ ಘಮ ಘಮ ಕೊಡ್ತಾ ಐತೆ. ಬಿರಿಯಾನಿ ರೆಡಿ. ನಾಟಿ ಸ್ಟೈಲ್ ಬಿರಿಯಾನಿ ರೆಡಿ. ಚಿಕನ್ ಬಿರಿಯಾನಿ ರೆಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೂಪರ್ ಟೇಸ್ಟ್, ಸುಲಭವಾಗಿ ಬೇಗನೂ ಆಗಿದೆ.